ವೆಲ್ಕಮ್. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡ 3 ಬಿಗ್ ಬ್ರೇಕಿಂಗ್ ಗಳನ್ನ ಕೊಡುತ್ತೆ. ಇವತ್ತಿನ ಮೊದಲ ಬಿಗ್ ಬ್ರೇಕಿಂಗ್ ನ ಟೈಮ್. ಸಿಎಂ ಪುತ್ರನ ಮೇಲೆ ಒತ್ತಡ, ಮೊಮ್ಮಗನಿಗಾಗಿ ಕ್ಷೇತ್ರವನ್ನ ಬಿಟ್ಟ ಎಚ್ಡಿಡಿ. ಮಂಡ್ಯದಿಂದ ತಾತನೋ ಮೊಮ್ಮಗನೋ ಅತಂತ್ರರಾದ್ರ ಮಾಜಿ ಪ್ರಧಾನಿ. ಹಾಸನದಿಂದ ಗೌಡರ ಸ್ಪರ್ಧೆ ಇಲ್ಲ. ಪ್ರಜ್ವಲ್ಗೆ ಹಾಸನವನ್ನ ಬಿಟ್ಟುಕೊಟ್ಟಂತ ಗೌಡರು ಈಗ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಒಂದ್ ವೇಳೆ ಅತಂತ್ರರಾದ್ರ ಮಾಜಿ ಪ್ರಧಾನಿ ಅನ್ನೊಂದು ಪ್ರಶ್ನೆ, ಎಲ್ಲಿ ಅವರು ಸ್ಪರ್ಧೆಯನ್ನ ಮಾಡ್ತಾರೆ? ಹಾಗಾದ್ರೆ ಹಾಸನ ಕ್ಷೇತ್ರವನ್ನ ಈಗಾಗಲೇ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಕೊಟ್ಟಿರುವಂತಹ ದೇವೇಗೌಡರು ಈ ಬಾರಿ ಸ್ಪರ್ಧಿಸೋಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಕೊನೆ ಹಂತದಲ್ಲಿ ಸ್ಪರ್ಧೆ ಮಾಡಿದ್ರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ದೇವೇಗೌಡರ ಮುಂದಿನ ಸ್ಪರ್ಧೆ ಎಲ್ಲಿಂದ? ಗೌಡರ ಲೆಕ್ಕಾಚಾರ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದು. ಹಾಸನದಿಂದ ಸದ್ಯಕ್ಕೆ ಸ್ಪರ್ಧೆ ಮಾಡಲ್ಲ ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ, ಎಲ್ಲಿಂದ MP ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೆ ಹಾಸನವನ್ನ ಬಿಟ್ಟುಕೊಟ್ಟ ನಂತರ ದೇವೇಗೌಡರು ಮುಂದೆ ಎಲ್ಲಿ ಸ್ಪರ್ಧೆ ಮಾಡ್ತಾರೆ? ಹಾಗಾದ್ರೆ ಯಾವ ರೀತಿಯಾದಂತಹ ಲೆಕ್ಕಾಚಾರ ಗೌಡರ ಕ್ಯಾಂಪಿನಲ್ಲಿ ನಡೀತಿದೆ ಅನ್ನೋದು ಈಗ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಈಗಾಗಲೇ ಒಬ್ಬ ಮೊಮ್ಮಗನಿಗೆ ಪ್ಲಾನ್ ರೆಡಿ ಆಗಿದೆ. ಆದ್ರೆ ಮತ್ತೊಬ್ಬ ಮೊಮ್ಮಗನಿಗೆ ಗೌಡರ ತಂತ್ರ ಏನು? ಮಂಡ್ಯದಲ್ಲಿ ಸಿದ್ಧವಾಗ್ತಿರೋ ಅಖಾಡ ಯಾರಿಗೆ? ಇದು ಬಹಳ ಒಂದ್ ರೀತಿ ಕುತೂಹಲ ಮೂಡಿಸ್ತಾ ಇದೆ. ಈಗ JDS ನ ಕ್ಯಾಂಪ್ ನಲ್ಲಿ ಗೌಡರ ಸ್ಪರ್ಧೆ ಬೆಂಗಳೂರಿನ ಉತ್ತರವೋ ಅಥವಾ ಮಂಡ್ಯವೋ? ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದ್ ಕಡೆ ದೇವೇಗೌಡ್ರೆ ಮಂಡ್ಯದಲ್ಲಿ ನಿಲ್ಲುವಂತ ಚಾನ್ಸಸ್ ಅನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಮಂಡ್ಯದಲ್ಲಿ ಸಿದ್ಧವಾಗ್ತಿರುವಂತ ಅಖಾಡ ಯಾರಿಗೆ? ದೇವೇಗೌಡರ ಸ್ಪರ್ಧೆ ಮಂಡ್ಯದಿಂದಲೋ ಅಥವಾ ಬೆಂಗಳೂರು ಉತ್ತರದಿಂದಲೋ? ಈ ಒಂದು ಪ್ರಶ್ನೆಗೆ ಆದಷ್ಟು ಬೇಗ ಉತ್ತರ ಸಿಗುತ್ತೆ. ಇನ್ನೇನು ಕೆಲವೇ ದಿನಗಳ ಬಾಕಿ ಇದೆ ಲೋಕಸಭಾ ಚುನಾವಣೆಗೆ. ದೇವೇಗೌಡರ ಬಗ್ಗೆ ನಿಖಿಲ್ ಹಾಗೆ ಹೇಳಿದ್ದು ಯಾಕೆ? ಇದು ಈಗ JDS ನ ಕ್ಯಾಂಪ್ನಿಂದ ಬರ್ತಿರುವಂತಹ ಸುದ್ದಿ. ಅಷ್ಟಕ್ಕೂ ಮಂಡ್ಯ JDS ನಲ್ಲಿ ಏನಾಗ್ತಿದೆ ಗೊತ್ತಾ? ಸದ್ಯಕ್ಕೆ ಮಂಡ್ಯದ JDS ಕ್ಯಾಂಪ್ ನಲ್ಲಿ ಸದ್ಯಕ್ಕೆ ಏನೇನಾಗ್ತಿದೆ ಅಲ್ಲಿ ಮಂಡ್ಯದಿಂದ ನಿಖಿಲ್ ಸ್ಪರ್ಧೆಗೆ ಒತ್ತಡ. ಒಂದ್ ಕಡೆ ಕಾರ್ಯಕರ್ತರು ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕು ಅಂತ ಸ್ಥಳೀಯ ಕಾರ್ಯಕರ್ತರಿಂದ ವರಿಷ್ಠರಿಗೆ ಮೆಸೇಜ್ ಕೂಡ ಹೋಗಿದೆ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ಒತ್ತಡ ಹೆಚ್ಚಾಗ್ತಾ ಇದೆ. ಕಾರ್ಯಕರ್ತರು ವರಿಷ್ಠರಿಗೆ ಮೆಸೇಜ್ ಮಾಡ್ತಿದ್ದಾರೆ, ಇಲ್ಲಿಂದ ನಿಖಿಲ್ ಕುಮಾರಸ್ವಾಮಿನ ನಿಲ್ಲಿಸಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸಬೇಕು ಅಂತ. ಗೌಡರು ಸ್ಪರ್ಧಿಸಿದ್ರೆ ಗೆಲ್ಲಿಸಬೇಕು ಅಂತ ಹೇಳಿರೋದು ಯಾಕೆ? ಮಂಡ್ಯದಿಂದ ನಿಖಿಲ್ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಗೌಡರು ಸ್ಪರ್ಧಿಸಿದ್ರೆ ಗೆಲ್ಲಿಸಲೇಬೇಕು ಅಂತ ನಿಖಿಲ್ ಯಾಕೆ ಹೇಳಿದ್ರು? ಮಂಡ್ಯದ ಕಾರ್ಯಕರ್ತರ ಒತ್ತಡ ಇರೋದು ನಿಜ. ಆದ್ರೂ ಕೂಡ ನಿಖಿಲ್ ಸ್ಪರ್ಧೆ ಬಗ್ಗೆ ಒತ್ತಡ ಇದೆ. ಒಂದ್ ಕಡೆ ದೇವೇಗೌಡರು ಮಂಡ್ಯದಲ್ಲಿ ಅಥವಾ ಬೆಂಗಳೂರು ಉತ್ತರದಲ್ಲಿ ಅಂತ ಹೆಸರು ಕೇಳಿ ಬರ್ತಾ ಇದೆ. ಆದ್ರೆ ನಿಖಿಲ್ ವಿಚಾರವಾಗಿ ಕೂಡ ಪಕ್ಷದ ಕಾರ್ಯಕರ್ತರ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಅಂತಿಮವಾಗಿ ದೇವೇಗೌಡರ ಸ್ಪರ್ಧೆ ಎಲ್ಲಿಂದ? ಬೆಂಗಳೂರು ಉತ್ತರನ ಅಥವಾ ಮಂಡ್ಯನ? ಬೆಂಗಳೂರು ಉತ್ತರವ ಅಥವಾ ಮಂಡ್ಯದ ಭದ್ರಕೋಟೆ ಅನ್ನೋದು ಈಗ ಬಹಳ ಪ್ರಶ್ನೆಯಾಗಿ ಉಳ್ಕೊಂಡಿರೋದು. ಹಾಗಾಗಿ JDS ನ ಈ ವರಿಷ್ಠ, JDS ನ ಏನು ಮೇನ್ ಪಿಲ್ಲರ್ ಆಗಿರುವಂತಹ ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆ. ಮುಂದಿನ ಚುನಾವಣೆ ಗೌಡರ ಕೊನೆಯ ಚುನಾವಣೆ. ಮಂಡ್ಯದಿಂದ ಸ್ಪರ್ಧಿಸಿದರೆ ಬಹುಮತದಿಂದ ಗೆಲ್ಲಿಸಿ ದೇವೇಗೌಡರನ್ನ ಗೆಲ್ಲಿಸುವಂತೆ ನಿಖಿಲ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ದಿಢೀರ್ ಅಂತ ಹೇಳಿ ನಿಖಿಲ್ ಅವರೇ ಮಂಡ್ಯದ MP ಕ್ಯಾಂಡಿಡೇಟ್ ಅಂತ ಒಂದ್ ಕಡೆ ಒತ್ತಡ ಇದ್ದಾರೆ. ಸ್ವತಃ ನಿಖಿಲ್ ಕುಮಾರಸ್ವಾಮಿ ತಮ್ಮ ತಾತನ ಪರ ಹೇಳ್ತಾರೆ, ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಒಂದು ದೊಡ್ಡ ಬಹುಮತದಿಂದ ಗೆಲ್ಲಿಸಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಮಂಡ್ಯದಿಂದ ದೇವೇಗೌಡರ ಸ್ಪರ್ಧೆ ಬಹುತೇಕ ಖಚಿತ ಆಗಿದೆಯಾ? ಈ ಹೇಳಿಕೆ ಅದನ್ನ ಹೇಳ್ತಾ ಇದೆಯಾ ಅನ್ನೋದು. ಯಾಕಂದ್ರೆ ಸ್ವತಃ ನಿಖಿಲ್ ಅವರೇ ಮನವಿ ಮಾಡ್ಕೊಳ್ತಾರೆ, ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಬಹುಮತದಿಂದ ಗೆಲ್ಲಿಸಿ ಅನ್ನೋ ಒಂದು ವಿಚಾರ, ದೇವೇಗೌಡರನ್ನ ಗೆಲ್ಲಿಸಿ ಅಂತ. ಹಾಗಾದ್ರೆ ದೇವೇಗೌಡರು ಮಂಡ್ಯದಿಂದ ಕಣಕ್ಕೆ ಇಳಿಯೋದಿದೆಯಲ್ಲ, ಅದು ಬಹುತೇಕ ಗೌಡರ
ಒಂದು ಮನೆಯಲ್ಲಿ ಈಗ ಆಲ್ರೆಡಿ ಫೈನಲ್ ಆಗಿದೆಯಾ ಅವನ ನಿರ್ಧಾರಕ್ಕೆ ಏನಾದರೂ ಬಂದಿದ್ದಾರೆ. ಒಂದ್ ಕಡೆ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ, ಹಾಸನದಿಂದ ಪ್ರಜ್ವಲ್ ರೇವಣ್ಣ ಹೆಸರು ಕೇಳಿ ಬರ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಆದ್ರೆ ಮಂಡ್ಯದಲ್ಲಿ ಸದ್ಯಕ್ಕೆ ಎಲ್ಲವೂ ಕೂಡ ಒಂದ್ ರೀತಿಯಾಗಿ ಕ್ಲಿಯರ್ ಪಿಕ್ಚರ್ ಇಲ್ದಿರೋ ರೀತಿಯಾಗಿ ಇದೆ. ಮಂಡ್ಯ ಜನತೆ ಇವತ್ತೇನ್ ಸಂಪೂರ್ಣವಾಗಿ ಇವತ್ತು ಕುಮಾರಣ್ಣನ ಕೈ ಹಿಡಿದಿದ್ದೀರಾ. ನಾನಿಷ್ಟೇ ಹೇಳೋದು, ನನಗೆ ಸೀಟ್ ಸಿಗುತ್ತೋ ಬಿಡುತ್ತೋ, ಯಾಕೆಂದ್ರೆ ನಾನು ರಮೇಶ್ ಅಣ್ಣನ ಹತ್ರನೂ ಮಾತಾಡ್ತಾ ಇದ್ದೆ, ನಮ್ಮ ಜಿಲ್ಲಾಧ್ಯಕ್ಷರು. ಏನಾದ್ರೂ ದೊಡ್ಡ ಸಾಹೇಬ್ರು ಅಂದ್ರೆ ದೇವೇಗೌಡರು ಸಾಹೇಬ್ರು ಬಂದು ಇಲ್ಲೇನಾದ್ರೂ ನಿಲ್ಲೋ ಅಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ನಮ್ ಸಾಹೇಬ್ರನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಸ್ಕೊಳ್ಳುವಂತ ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗಿದೆ. ಬಹುಶಃ ಇನ್ನೂ 4 ಚುನಾವಣೆಗಳು ಎದುರಿಸಬೇಕು ದೊಡ್ಡವರು, ಇನ್ನೂ 4 ಚುನಾವಣೆಗಳ ಮತ್ತೆ ಸ್ಪರ್ಧೆ ಮಾಡಿ ಇರಬೇಕು ನಮ್ ಜೊತೆ ಅನ್ನೋದನ್ನ ನಾನು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ತಾತ ಅವರೇ ನನಗೆ ಒಂದು 4 ದಿನದಿಂದ ಕರೆದು ಮಾತಾಡಿದ್ರು, ಬಹುಶಃ ಇದು ಕೊನೆ ಚುನಾವಣೆ ಆಗ್ಬೋದು ದೊಡ್ಡ ಸಾಹೇಬ್ರದ್ದು. ಹಾಗಾಗಿ ಏನಾದ್ರೂ ದೊಡ್ಡ ಸಾಹೇಬ್ರು ಇಲ್ಲಿ ಬಂದು ನಿಲ್ಲುವಂತ ಸಂದರ್ಭ ಬಂದ್ರು ನಾನು ಅದಕ್ಕೆ ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಯಾಕಂದ್ರೆ ನನ್ನ ಸ್ವಾರ್ಥ ಏನೂ ಇಲ್ಲ ಇದರಲ್ಲಿ. ನಾನು ನಿಮ್ಗಳ ತರ ಪಕ್ಷದ ಕಾರ್ಯಕರ್ತನಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಮೆ ಮಾಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ಇವತ್ತು ಏನಿಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಪಕ್ಷವನ್ನ, ಇದನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಅಂತೂ ನಾನು ತಗೋತೀನಿ. ಆದ್ರೆ ನಾನು ಇಲ್ಲೇನೋ ಸ್ವಾರ್ಥವಾಗಿ ಇವತ್ತು ಬಂದು ತಮ್ಮನ್ನೆಲ್ಲ ಸೇರಿಸಿ ಇವತ್ತು ನನ್ನ ಪರವಾಗಿ ನೀವು ಜೈಕಾರ ಕೂಗ್ಬೇಕು ಅನ್ನೋದಕ್ಕೆ ದೇವರೇ ಬಂದಿಲ್ಲ ನಾನಿಲ್ಲಿ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದ್ ಕಡೆ ದೇವೇಗೌಡರು ಈ ಬಾರಿ ನಾನು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಮಂಡ್ಯದಲ್ಲಿ ನಿಖಿಲ್ ಅವರೇ ಸ್ಪರ್ಧಿ ಅನ್ನೋದು ಒತ್ತಡ ಹೆಚ್ಚಾಗ್ತಿದೆ ಸ್ಪರ್ಧೆ ಬಗ್ಗೆ. ಈ ಮಧ್ಯೆ ನಿಖಿಲ್ ಅವರ ಹೇಳಿಕೆ ಏನನ್ನ ಸೂಚಿಸುತ್ತೆ ಅಂತ? ಅವಿನಾಶ್, ಈಗಾಗಲೇ ಈ ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರ ಕುಟುಂಬದಿಂದ 3 ಈ ಬಾರಿ ಕಣದಲ್ಲಿರ್ತಾರೆ. ಒಂದು ಪ್ರಜ್ವಲ್ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ ಮತ್ತು ದೇವೇಗೌಡರು. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಡ್ಯದಲ್ಲಿ ಹಾಲಿ ಸಂಸದರಾಗಿರ್ತಕ್ಕಂಥ ಎಲ್ಲ ಶಿವರಾಮೇಗೌಡರು ಇದ್ದಾರೆ. ಅವರು ಇತ್ತೀಚೆಗಷ್ಟೇ ಉಪಚುನಾವಣೆ ಗೆದ್ದಿರುವಂತದ್ದು. ಹಾಗಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಬೇರೆ ರೀತಿ ಸಂದೇಶ ಹೋಗುತ್ತಂತ ಒಂದು ಮಾತು. ಈ ಎಲ್ಲದರ ನಡುವೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಮಂಜು, ನಾವು ಹಾಸನವನ್ನ ಅವರ ಹೇಳಿದವರಿಗೆ ಬಿಟ್ಕೊಡಕ್ಕೆ ರೆಡಿ ಇದೀವಿ, ಆದ್ರೆ ಮಂಡ್ಯದಲ್ಲಿ ಅಂಬರೀಶ್ ಪುತ್ರರನ್ನು ಕಣಕ್ಕಿಳಿಸಿ ಅಂತ ಹೇಳಿ ಒಂದು ಈ ಹೇಳಿಕೆಯನ್ನು ಕೊಟ್ಟಿರೋದು. ಆ ಮುಖಾಂತರ ಈ ಮಂಡ್ಯದಲ್ಲಿ ಅಂಬರೀಶ್ ಪುತ್ರನ ಹೆಸರು ಮುನ್ನೆಲೆಗೆ ಬರಬಾರ್ದು ಹಿನ್ನೆಲೆಯಲ್ಲೇ ಆ ಒಂದು ಹೆಸರು ಬಂದ ಮರುದಿನವೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಬೇಕು, ಅವರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಮಂಡ್ಯದ ಜಿಲ್ಲಾ ಪಂಚಾಯತ್ ಸದಸ್ಯರು ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನ ಹಾಕಿದ್ರು. ಇದರ ಬೆನ್ನಲ್ಲೇ ಇದೀಗ ಮಂಡ್ಯದಲ್ಲಿ ಏನಾದ್ರೂ ರಾಜಕೀಯ ಕ್ಷೇತ್ರ ಅಂದ್ರೆ ಎಲ್ಲಾ ಶಿವರಾಮೇಗೌಡರು ಏನಾದ್ರೂ ವಿರೋಧ ಮಾಡಿದ್ರೆ ಕಷ್ಟ ಎಂಬ ಹಿನ್ನೆಲೆಯಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ದೇವೇಗೌಡರ ಹೆಸರನ್ನು ಓಡಿಸುವ ಒಂದು ಪ್ಲಾನ್ ಅನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಇದರ ಭಾಗವಾಗಿ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರೇ ಇದು ದೇವೇಗೌಡರ ಕೊನೆಯ ಚುನಾವಣೆ, ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಒಂದು ವೇಳೆ ಮಂಡ್ಯದಲ್ಲಿ ನಿಂತರೆ ಎಲ್ಲರೂ ಅನಿವಾರ್ಯವಾಗಿ ಸಪೋರ್ಟ್ ಮಾಡಬೇಕು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡೋದು ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾರೆ ಇದು ರಾಜಕೀಯ ತಂತ್ರಗಾರಿಕೆ ಅಂತ ಹೇಳಲಾಗ್ತಿದೆ. ಅಂದ್ರೆ ದೇವೇಗೌಡರು ಒಂದು ಮಂಡ್ಯ, ಮತ್ತೊಂದು ಬೆಂಗಳೂರು ಉತ್ತರವನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು. ಈ 2 ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಕೊನೆಯ ಗಳಿಗೆಯಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತೆಲ್ಲ ಹೇಳಲಾಗ್ತದೆ. ಒಟ್ಟಲ್ಲಿ ಇದು ರಾಜಕೀಯ ಚಾಣಕ್ಯ ಹೇಳಿಕೆ ಅಂತೆಲ್ಲ ಹೇಳಲಾಗ್ತದೆ. ಇಲ್ಲೂ ಕೂಡ ತಂತ್ರಗಾರಿಕೆ ಇದೆ ಅಂತೆಲ್ಲ ಹೇಳಲಾಗ್ತದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ್ ಪಟೇಲ್. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಮುಂದೆ ಏನ್ ಹೇಳಿದ್ರು ದೇವೇಗೌಡರ ಸ್ಪರ್ಧೆಯ ಬಗ್ಗೆ, ಬನ್ನಿ ಇನ್ನೊಮ್ಮೆ ನೋಡ್ಕೊಂಡ್ ಬರೋಣ. ಮಂಡ್ಯ ಜನತೆ ಇವತ್ತೇನ್ ಸಂಪೂರ್ಣವಾಗಿ ಇವತ್ತು ಕುಮಾರಣ್ಣನ ಕೈ ಹಿಡಿದಿದ್ದೀರಾ. ನಾನಿಷ್ಟೇ ಹೇಳೋದು, ನನಗೆ ಸೀಟ್ ಸಿಗುತ್ತೋ ಬಿಡುತ್ತೋ, ಯಾಕೆಂದ್ರೆ ನಾನು ರಮೇಶ್ ಅಣ್ಣನ ಹತ್ರನೂ ಮಾತಾಡ್ತಾ ಇದ್ದೆ, ನಮ್ಮ ಜಿಲ್ಲಾಧ್ಯಕ್ಷರು. ಏನಾದ್ರೂ ದೊಡ್ಡ ಸಾಹೇಬ್ರು ಅಂದ್ರೆ ದೇವೇಗೌಡರು ಸಾಹೇಬ್ರು ಬಂದು ಇಲ್ಲೇನಾದ್ರೂ ನಿಲ್ಲೋ ಅಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ನಮ್ ಸಾಹೇಬ್ರನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಸ್ಕೊಳ್ಳುವಂತ ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗಿದೆ. ಬಹುಶಃ ಇನ್ನೂ 4 ಚುನಾವಣೆಗಳು ಎದುರಿಸಬೇಕು ದೊಡ್ಡವರು, ಇನ್ನೂ 4 ಚುನಾವಣೆಗಳ ಮತ್ತೆ ಸ್ಪರ್ಧೆ ಮಾಡಿ ಇರಬೇಕು ನಮ್ ಜೊತೆ ಅನ್ನೋದನ್ನ ನಾನು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ತಾತ ಅವರೇ ನನಗೆ ಒಂದು 4 ದಿನದಿಂದ ಕರೆದು ಮಾತಾಡಿದ್ರು, ಬಹುಶಃ ಇದು ಕೊನೆ ಚುನಾವಣೆ ಆಗ್ಬೋದು ದೊಡ್ಡ ಸಾಹೇಬ್ರದ್ದು. ಹಾಗಾಗಿ ಏನಾದ್ರೂ ದೊಡ್ಡ ಸಾಹೇಬ್ರು ಇಲ್ಲಿ ಬಂದು ನಿಲ್ಲುವಂತ ಸಂದರ್ಭ ಬಂದ್ರು ನಾನು ಅದಕ್ಕೆ ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಯಾಕಂದ್ರೆ ನನ್ನ ಸ್ವಾರ್ಥ ಏನೂ ಇಲ್ಲ ಇದರಲ್ಲಿ. ನಾನು ನಿಮ್ಗಳ ತರ ಪಕ್ಷದ ಕಾರ್ಯಕರ್ತನಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಮೆ ಮಾಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ಇವತ್ತು ಏನಿಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಪಕ್ಷವನ್ನ, ಇದನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಅಂತೂ ನಾನು ತಗೋತೀನಿ. ಆದ್ರೆ ನಾನು ಇಲ್ಲೇನೋ ಸ್ವಾರ್ಥವಾಗಿ ಇವತ್ತು ಬಂದು ತಮ್ಮನ್ನೆಲ್ಲ ಸೇರಿಸಿ ಇವತ್ತು ನನ್ನ ಪರವಾಗಿ ನೀವು ಜೈಕಾರ
ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದ್ ಕಡೆ ದೇವೇಗೌಡರು ಹೇಳ್ತಾರೆ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ ಈ ಬಾರಿ ಚುನಾವಣೆಗೆ ನಾನಿಲ್ಲ ಅಂತ. ಆದ್ರೆ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬಲವಾಗಿ ಕೇಳಿ ಬರ್ತಾ ಇದೆ. ಈ ಎರಡರ ನಡುವೆ LR ಶಿವರಾಮೇಗೌಡರ ಕತೆ ಏನು ಅಂತ, ಈ ಬಾರಿ ಬೈ ಎಲೆಕ್ಷನ್ ಗೆದ್ದಂತವ್ರು. ಸೊ ಮುಂದಿನ ದಿನಗಳಲ್ಲಿ ಎಲ್ಲಕ್ಕೂ ಕೂಡ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಈಗ 7ನೇ ಬಿಗ್ ಬ್ರೇಕಿಂಗ್ ಕೊಡುವಂತ ಟೈಮ್. ಗಂಗಾ ಕಲ್ಯಾಣ ಟೆಂಡರ್ ನಲ್ಲಿ ಗೋಲ್ಮಾಲ್, ಆ ಒಂದು ಸಂಖ್ಯೆ ಹೇಳ್ತಾ ಇರೋದು ಪುಟ್ಟರಂಗ ಶೆಟ್ಟರ ಹೊಸ ಆಟ, ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ. ಯಾಕೋ ಈ ಮಿನಿಸ್ಟರ್ ಗ್ರಾಚಾರನೆ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ದಿನ ಬೆಳಗಾದ್ರೆ ಇವರದ್ದೇ ಸುದ್ದಿ, ಇವರದ್ದೇ ವಿವಾದ. ಸರ್ಕಾರಕ್ಕೆ ಒಂದ್ ಕಡೆ ನೆಮ್ಮದಿ ಇಲ್ಲ, ನಿದ್ದೆಗೆ ಭಂಗ ತಂದಿದ್ದಾರೆ ಈ ಸಚಿವರು. ಯಾಕೋ ಈ ಮಿನಿಸ್ಟರ್ ಗ್ರಾಚಾರನೆ ಸರಿಯಿಲ್ಲ ಅಂತ ಕಾಣಿಸುತ್ತೆ ಸದ್ಯಕ್ಕೆ. ದಿನ ಬೆಳಗಾದ್ರೆ ಇವರದ್ದೇ ಸುದ್ದಿ, ಇವರದ್ದೇ ವಿವಾದ. ಸರ್ಕಾರಕ್ಕೆ ಒಂದ್ ಕಡೆ ನೆಮ್ಮದಿಗೆ ಭಂಗವನ್ನ ತಂದಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿರುವಂತಹ ನಾಯಕರಿಗೆ ನಿದ್ದೆಗೆ ಭಂಗ ಆಗಿದೆ ಈ ಸಚಿವರಿಂದ. ಹಾಗಾದ್ರೆ ಈ ಸಚಿವರ ವಿಚಾರವಾಗಿ ಇದೀಗ ಬರ್ತಿರುವ ಮತ್ತೊಂದು ದೊಡ್ಡ ಸುದ್ದಿ ಏನು, ಯಾವ ವಿಚಾರದಲ್ಲಿ ಇವರ ಹೆಸರು ತಳಕು ಹಾಕೊಂಡಿದೆ ಅಂತ ಅಕ್ಷರಶಃ ಸರ್ಕಾರವನ್ನೇ ಇವರು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ದಿನಕ್ಕೊಂದರಂತೆ ಸುತ್ತಿಕೊಳ್ತಾ ಇದೆ ಹಗರಣದ ಉರುಳು. ಹಾಗಾದ್ರೆ ಈಗ ಮತ್ತೊಂದು ಸಂಕಷ್ಟದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗಾಗಲೇ ವಿಧಾನಸೌಧದ ವೆಸ್ಟ್ ಗೇಟ್ ನಲ್ಲಿ ಹಣ ಪತ್ತೆಯಾಗಿ ಏನೇನಾಯ್ತು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಈಗ ಗುತ್ತಿಗೆದಾರರ ಹಿತ ರಕ್ಷಿಸಲು ಹೋಗಿ ಎಡವಟ್ಟು ಮಾಡ್ಕೊಂಡ್ರ ಶೆಟ್ರು. ಭಾರಿ ಕುಳಗಳಿಗಾಗಿ ಸಣ್ಣ ಗುತ್ತಿಗೆದಾರರ ಬಲಿ ಆಗ್ತಿದ್ಯಾ? ದೊಡ್ಡ ಗುತ್ತಿಗೆದಾರರಾಗಿ KTPP ಆಕ್ಟ್ ನ ಉಲ್ಲಂಘನೆಯನ್ನ ಮಾಡಲಾಗಿದ್ಯಾ ಅನ್ನೋದು ವಿಚಾರ. ಈಗ ಕಿಕ್ ಬ್ಯಾಕ್ ಆಸೆಗಾಗಿ ಟೆಂಡರ್ ಸ್ವರೂಪವನ್ನೇ ಅಲ್ಲಿ ಬದಲು ಮಾಡಲಾಗಿದ್ಯಾ ಅಂತ. ಕಿಕ್ ಬ್ಯಾಕ್ ಆಸೆಗಾಗಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಎದುರಾಗಿದೆ ಮತ್ತೊಂದು ಸಂಕಷ್ಟ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಮಹತ್ವದ ಮತ್ತೊಂದು ದಾಖಲೆ. ಆ ಮೂಲಕ ಪುಟ್ಟರಂಗ ಶೆಟ್ಟಿ ಸಚಿವರು ಈಗ ಮತ್ತೊಂದು ಸಂಕಷ್ಟಕ್ಕೆ ಬೀಳುವಂತ ಎಲ್ಲಾ ಚಾನ್ಸಸ್ ಇದೆ. ಗಂಗಾ ಕಲ್ಯಾಣ ಟೆಂಡರ್ ನಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ಕೇಳಿ ಬರ್ತಾ ಇರೋದು. ಕೊಳವೆ ಬಾವಿ ಕೊರೆಯುವ ಗುತ್ತಿಗೆಯಲ್ಲಿ ಹಣವನ್ನ ಗುಳು ಮಾಡಿದ್ರ ಸಚಿವರು. ಅಕ್ರಮಕ್ಕಾಗಿ ಸಚಿವರು ಗಾಳಿಗಳ ನಿಯಮವನ್ನ ಗಾಳಿಗೆ ತೂರಿದ್ರ ಅನ್ನೋದೀಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿರುವಂತಹ ವಿಚಾರ. ಗಂಗಾ ಕಲ್ಯಾಣ ಟೆಂಡರ್ ನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಶಂಕೆಗಳು ವ್ಯಕ್ತವಾಗಿದೆ. ಮೊದಲು ಘೋಷಿಸಿದ್ದು 29 ಪ್ಯಾಕೇಜ್ಗಳ ಟೆಂಡರ್. 29ರ ಪ್ಯಾಕೇಜ್ ಅನ್ನ 12 ಪ್ಯಾಕೇಜ್ ಆಗಿ ಪರಿವರ್ತನೆ ಮಾಡಲಾಯ್ತ. ಕೊಳವೆ ಬಾವಿ ಗುತ್ತಿಗೆದಾರರಿಗೆ ಕಂಡೀಷನ್ಸ್ ಅನ್ನ ಯಾಕೆ ಹಾಕಲಾಯಿತು? ಮೊದಲಿಗೆ ಘೋಷಣೆ ಆಗಿದ್ದು 29 ಪ್ಯಾಕೇಜ್ಗಳ ಟೆಂಡರ್, ಆದ್ರೆ ಅದನ್ನ ಪರಿವರ್ತನೆಗೊಳಿಸಿದ್ದು 12ಕ್ಕ. ಆ ಮೂಲಕ ಈಗ ಗಂಗಾ ಕಲ್ಯಾಣ ಗೋಲ್ಮಾಲ್ನ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. 6,000 ಕೊಳವೆ ಬಾವಿ ಕೊಡಿಸಲು ಮಾಡಿದ್ದು 29 ಪ್ಯಾಕೇಜ್. 29ರ ಪ್ಯಾಕೇಜ್ ಅನ್ನ 12 ಪ್ಯಾಕೇಜ್ಗೆ ಪರಿವರ್ತನೆ ಮಾಡಲಾಯ್ತ. ಇದರಲ್ಲಿ 57 ಕೋಟಿ 79 ಲಕ್ಷ ವೆಚ್ಚದ ಬೃಹತ್ ಆದಂತಹ ಯೋಜನೆ ಇದು. ಆಲ್ಮೋಸ್ಟ್ 6,000 ಕೊಳವೆ ಬಾವಿ ಕೊಡಿಸೋದಕ್ಕೆ 29 ಪ್ಯಾಕೇಜ್ಗಳನ್ನ ಮಾಡಲಾಗಿರುತ್ತೆ. ಆದ್ರೆ 29 ಪ್ಯಾಕೇಜ್ ಅನ್ನ 12 ಪ್ಯಾಕೇಜ್ ಆಗಿ ಯಾಕೆ ಪರಿವರ್ತನೆ ಮಾಡಿದ್ರು? ದೊಡ್ಡ ಗುತ್ತಿಗೆದಾರಿಗೆನೆ ಪ್ಯಾಕೇಜ್ ಅನ್ನ ಹಂಚುವಂತ ಪ್ಲಾನ್ ಆಯ್ತು. ದೊಡ್ಡ ಕಾಂಟ್ರಾಕ್ಟರ್ ಒಂದಿಗೆ ಕಿಕ್ ಬ್ಯಾಕ್ ನ ವ್ಯವಹಾರ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಆಗಿದೆಯಾ? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಮಹತ್ವದ ದಾಖಲೆ. ದೊಡ್ಡ ಗುತ್ತಿಗೆದಾರಿಗೆನೆ ಪ್ಯಾಕೇಜ್ ಹಂಚುವಂತ ಒಂದು ಕೆಲಸ ಇದು. ಚಿಕ್ಕ ಚಿಕ್ಕ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ರೀತಿಯಾದಂತ ಬೆಲೆ ಇಲ್ಲ. ಇಲ್ಲಿ ಯಾರು ದೊಡ್ಡ ಕುಳ ಇರ್ತಾರೋ ಕಾಂಟ್ರಾಕ್ಟರ್ಗಳು, ಅವರ ಮೂಲಕ ಕಿಕ್ ಬ್ಯಾಕ್ ಅನ್ನ ಪಡೆಯುವಂತ ಪ್ರಯತ್ನವನ್ನ ಅಲ್ಲಿ ಶೆಟ್ರು ಮಾಡಿದಾರ ಪುಟ್ಟರಂಗ ಶೆಟ್ಟಿ ಅವರು ಅಂತ. ಇದು ಪುಟ್ಟರಂಗ ಶೆಟ್ಟಿ ವಿರುದ್ಧ ಕೇಳಿ ಬರ್ತಿರುವಂತಹ ಗಂಭೀರವಾದಂತಹ ಆರೋಪ ಸಚಿವರ ವಿರುದ್ಧ. ಇದರ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಸಾಯಿದತ್ ಅವರು ಕೂಡ ಮಾತನಾಡ್ತಾರೆ. ಜೊತೆಗೆ ನಮ್ಮ ಪ್ರತಿನಿಧಿ ಥಾಮಸ್ ಇದರ ಬಗ್ಗೆ ಏನ್ ದಾಖಲೆ ಸಿಕ್ಕಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದು ಶಾರ್ಟ್ ಬ್ರೇಕ್ ಆದ್ಮೇಲೆ